हटाओ काम खत्म हो गया उसका। चलो सब आगे चलो आगे चलो आगे चलो तुम ऊपर जीप पर चढ़ जाना तो 8 ತಾಲೂಕುಗಳು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇವತ್ತು ಬೀದರ್ ಬಂದಿದ್ದೀನಿ ನನ್ನ ಕಳ್ಳ ಸಿನಿಮಾ ಪ್ರಮೋಷನ್ಸ್ಗೆ. ಸೊ ಮಾಧ್ಯಮದವ್ರಿಗೆ ಏನಾದರೂ ಪ್ರಶ್ನೆ ಇದೆ ದಯವಿಟ್ಟು ಕೇಳ್ಬೋದು. ಸಿನಿಮಾ ಬಗ್ಗೆನಾ? ಕಳ್ಳ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಮಾಧವ ಅಂತ ಹೆಸರು ಹೇಳಿ. ಈ ಪಾತ್ರದ್ದು 3 ಡಿಫ್ರೆಂಟ್ ಶೇಡ್ ಇದೆ, ಒಂದಲ್ಲ ಒಂದೇ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಆಗಿರೋದ್ರಿಂದ. ಸೊ ಹಾಗೆ ನಮ್ಮ ಈ ಸಿನಿಮಾದಲ್ಲಿ ರಚಿತಾರಾಮ್ ಅವರು ಇದ್ದಾರೆ, ನಿಬ್ಬಲ್ ಕ್ವೀನ್ ರಚಿತಾರಾಮ್ ಅವರು, ಹಾಗೆ ಮಲೈಕಾ ವಾಸುಪಾಲ್ ಅವರು, ನಮ್ಮ ಲೋಕಿ ಅವರು ಈ ಸಿನಿಮಾದ ನಿರ್ಮಾಪಕರು, ಹಾಗೆ ನಿರ್ದೇಶಕರು ಬಂದ್ಬಿಟ್ಟು ನಮ್ಮ ಅನಿಲ್ ಕುಮಾರ್. ಓದ್ ಸಿನಿಮಾ ಅವ್ರದ್ದು ಉಪಾಧ್ಯಕ್ಷ ಏನು ಡೈರೆಕ್ಷನ್ ಮಾಡಿದ್ರು ಅದೇ ಡೈರೆಕ್ಟರು. ಈ ಸಿನಿಮಾದಲ್ಲಿ ನಿಮ್ಗೆ ಏನು ಕತೆ ಹೇಳಬೇಕು ಅಂದರೆ ಇದೊಂದು ಕಂಪ್ಲೀಟ್ ಓವರ್ ಆಲ್ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು. 3 ಫೈಟ್ ಇದೆ, ಒಳ್ಳೊಳ್ಳೆ ಹಾಡುಗಳು ಇದೆ. ಹಾಗೆ ನೀವು ನೋಡಿರ್ತೀರಿ ಎಲ್ಲ ಹಾಡುಗಳು, ಅದ್ಭುತವಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಹಾಡು ಚೆನ್ನಾಗಿ ಹಿಟ್ಟಾಗಿದೆ. ಇನ್ನೊಂದು ಡೆಪ್ತ್ ಆಗಿ ಹೇಳಬೇಕು ಅಂದರೆ ತುಂಬ ಸಿಂಪಲ್ ವೇಲಿ ಹೇಳ್ತೀನಿ, ಯಾಕೆಂದರೆ ಜಾಸ್ತಿ ನಾನು ಕತೆ ಬಿಟ್ಕೊಡೋಕ್ಕಾಗಲ್ಲ. ಈ ಕತೆ ಆಮೇಲೆ ಈ ಕ್ಯಾರೆಕ್ಟರ್ ಮೇಲೆ ಏನು ಘಟನೆ ನಡೆಯುತ್ತೆ ಅಲ್ಲ, ನಾನು ಇವತ್ತು ಬರೆದು ಕೊಡ್ತೀನಿ. ಈಗ ಹೇಳಿದ ತಮ್ಗಳಿಗೆ ಅರ್ಥ ಆಗಲ್ಲ ಅಂದ್ಕೊಳ್ತೀನಿ. ಅದನ್ನು ನೀವು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಬಹುಶಃ ಪ್ರತಿಯೊಬ್ಬರು ಜೀವನದಲ್ಲೂ ಈ ಘಟನೆ ನಡೆದಿರುತ್ತೆ. ಈ ಹುಡುಗನ ಮೇಲೆ ಏನು ನಡೆದಿರುತ್ತಲ್ಲ, 10 ಜನದಲ್ಲಿ 11 ಜನ ಮೇಲೆ ಅಂತೂ ಖಂಡಿತ ನಡೆದಿರುತ್ತೆ. 9 ಜನನೂ ಅಲ್ಲ, 11 ಜನ 10 ಜನದಲ್ಲೂ ಅಷ್ಟು ನಾನು ಭರವಸೆ ಕೊಡ್ಬೋದು. ತುಂಬ ಇಮೋಷನಲ್ ಸಬ್ಜೆಕ್ಟ್ ಇದು, ಪ್ರತಿಯೊಬ್ಬರಿಗೆ ಮನಸ್ಸಿಗೆ ಹತ್ತಿರವಾದಂಥ ಒಂದು ಕತೆ ಅಂತ ಹೇಳ್ಬೋದು. ಸರ್ ಟೋಟಲ್ ಸಾಂಗ್ಸ್ ಟೋಟಲ್ 6 ಹಾಡಿದೆ ಸರ್, 6 ಹಾಡಿದೆ. ಇಲ್ಲಿವರೆಗೂ ನಾವು 3 ಬಿಟ್ಟಿದ್ದೀವಿ, ಇನ್ನು 1 ಹಾಡಿದೆ. ಇನ್ನು 2 ನಾವು ಬಿಡಲ್ಲ, ಯಾಕಂದ್ರೆ ಸಿಚುವೇಶನ್ ಸಾಂಗ್ಸ್ ಆಗಿರೋದ್ರಿಂದ ಅದು ಸಿನಿಮಾಗಿನ ಅಂತ ಇರಲಿ ಅಂತ ಹೇಳ್ಬಿಟ್ಟು ಜನ ಅಲ್ಲಿ ಎಂಜಾಯ್ ಮಾಡಲಿ ಅಂತ ನಾವು ಅದನ್ನು ಬಿಡುಗಡೆ ಮಾಡಲ್ಲ. ಇನ್ನು 1 ಹಾಡು ರಚಿತಾರಾಮ್ ಅವ್ರದ್ದು, ನಂದು ಮತ್ತು ರಚಿತಾರಾಮ್ ಅವ್ರದ್ದು ಒಂದು ಡ್ಯೂಯೆಟ್ ಸಾಂಗ್ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ, ಇನ್ನು ಜಾಸ್ತಿ ಟೈಮ್ ತೊಗೊಳಲ್ಲ, ಒಂದು 4-5 ದಿವಸ ಮ್ಯಾಕ್ಸಿಮಮ್ ಅನ್ಕೊಂಡಿರ್ತೀನಿ. ಆ ಹಾಡನ್ನ ಒಂದು ಬಿಡುಗಡೆ ಮಾಡ್ತೀನಿ. ಸರ್ ಚಿತ್ರೀಕರಣ ಓವರ್ ಆಲ್ ಸಿನಿಮಾ ಕರ್ನಾಟಕಲ್ಲೇ ಆಗಿರೋದು. ಚಿತ್ರದುರ್ಗ, ನಮ್ಮ ಹಂಪಿ, ವಿಜಯನಗರ ಆಗ್ಬೋದು. ಬೀದರ್ ಕಡೆ ನಾವು ಮಾಡಲಿಲ್ಲ. ಏನ್ ಸರ್? ಜನವರಿ 23ಗೆ ಸರ್, 23 2026 ಜನವರಿ 23ಗೆ ರಾಜ್ಯಾದ್ಯಂತ ಸರ್. ಪ್ರೇರಣೆ ಚಲನಚಿತ್ರ ನಟ ನಾಯಕನಾಗಲಿಕ್ಕೆ ಪ್ರೇರಣೆ ಯಾವುದ್ರ ಮೂಲಕ ಬಂದಿದ್ರಿ ಮತ್ತು ತಾವು ಎಷ್ಟು ಚಿತ್ರಗಳನ್ನ ಮಾಡಿದ್ರಿ? ಇದು ಎಷ್ಟನೇ ಚಿತ್ರ? ಇದು ನಂದು 2ನೇ ಚಿತ್ರ ಸರ್. ನನ್ನ ಮೊದಲನೇ ಚಿತ್ರ ಬಂದ್ಬಿಟ್ಟು ಬನಾರಸ್ಸು. ಆಮೇಲೆ ಇನ್ಸ್ಪಿರೇಷನ್ ಯಾರು ಅಂತ ತಾವು ಕೇಳಿದ್ರಿ. ನನಗೆ ಇನ್ಸ್ಪಿರೇಷನ್ ಫಸ್ಟ್ ನಾನು ಒಂದು ವಯಸ್ಸು ಬಂದ ತಕ್ಷಣನೇ ನನಗೆ ಬುದ್ಧಿ ಅಂತ ಬಂದ ಮೇಲೆ ನಾನು ಕಲಾವಿದ ಆಗಬೇಕು ಅಂತ ನನ್ನ ಮನಸ್ಸು ಬಂದಿದ್ದು ಅಣ್ಣ ಅವರಿಂದಾನೆ. ಯಾಕಂದ್ರೆ ಅವ್ರ ತೊಡೆಯಲ್ಲಿ ನಾನು ಬೆಳೆದಿರೋ ಹುಡುಗ ನಾನು. ಸೊ ಅವರಿಂದಾನೇ ಮೋಸ್ಟ್ಲಿ ಅದು ಒಂದು ಆಸೆ ಬಂದಿರ್ಬೇಕೇನೋ. ಹುಟ್ಟೂರು ಸರ್? ಹುಟ್ಟೂರು ಜಿಲ್ಲೆ ಬೆಂಗಳೂರು ಸರ್, ಕರ್ನಾಟಕ, ಬೆಂಗಳೂರು. ಸಾಮಾನ್ಯವಾಗಿ ರಾಜಕಾರಣಿಗಳ ಮಕ್ಕಳು ರಾಜಕಾರಣ ಮಾಡ್ತಾರೆ. ಹಿಂದೆ ಮಾಜಿ ಮುಖ್ಯಮಂತ್ರಿ ಒಬ್ರು ಫಿಲಂ ಮಾಡಿ ಕೈ ಸುಟ್ಕೊಂಡು ವಾಪಸ್ ರಾಜಕಾರಣ ಹೋದ್ರೆ ಯಾಕೆ ನೀವೇ ಯಾಕೆ ಫಿಲಮಿಗೆ ಬಂದ್ರಿ? ಅವ್ರು ಬಂದಾಗ ಅವ್ರಿಗೆ ಕೇಳಿ. ಅಲ್ಲ, ನಂದು ಆ ಉದ್ದೇಶ ಇರಲಿಲ್ಲ. नहीं सर, आपके फादर एक डोमिनेंट लीडर है माइनॉरिटी के, आप भी यूथ लीडर बन सकते थे.
ಸರ್ ಮಾನಿಟರಿ ಡಿಸ್ಟ್ರಿಕ್ಟ್ ಎಂತ ಒಳ್ಳೆ ಭಾಷೆ, ಇಲ್ಲಿ ಕರೆಕ್ಟ್ ಇದೆ ಸರ್. ಎಂತ ಒಳ್ಳೆ ಭಾಷೆ. ಇಲ್ಲಿ ಎಷ್ಟು ಅದ್ಭುತ, ಎಷ್ಟು ನಿಮಿಷ ಸರ್, ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಇಲ್ಲಿ ಸರ್ ಕರೆಕ್ಟ್ ಅದ. ಕರ್ನಾಟಕ ನಮ್ಮ ಮಾನಿಟರಿ ಡಿಸ್ಟ್ರಿಕ್ಟ್ ಸರ್. ಇಲ್ಲಿ ಆಗ್ಲಿ ಪರವಾಗಿಲ್ಲ. ನಮ್ಮಲ್ಲಿ ಸರ್, ಹಿಂದಿ ಯೂನಿವರ್ಸಿಟಿ ಅವ್ರಿಗೆ ಕನ್ನಡ ಇಲ್ವಾ? ಇಲ್ಲಿ ಕನ್ನಡ ಇದೆ. ಕನ್ನಡ ಮಾತಾಡ್ಬೋದಿದೆಯಾ? ಇಲ್ಲ ಅದು ಕರೆಕ್ಟ್ ಅದ. ನಾವು ಹೇಳಿ, ಪರವಾಗಿಲ್ಲ. ನೀವು ತಪ್ಪು ಮಾಡಿದ್ರು ಪರವಾಗಿಲ್ಲ, ಮಾತಾಡಿ, ಕನ್ನಡ ಮಾತಾಡ್ತಾ ಇರಿ. ಅದಕ್ಕೆ ನಾನು ಎಲ್ಲ ಹೋದ್ರು ಕೂಡ ಪ್ರವಾಸದಲ್ಲಿ ಎಲ್ಲಾ ಮಕ್ಕಳಿಗೂ ದೊಡ್ಡವ್ರಿಗೂ ಚಿಕ್ಕವ್ರಿಗೆ ನಾನು ಅಷ್ಟು ದೊಡ್ಡವನ್ನ ಸರ್ ನಿಮ್ಮಿಂದ. ಆದ್ರೆ ಏನ್ ಗೊತ್ತಾ, ಇಲ್ಲಿ ನಮ್ಮ ಈ ಕನ್ನಡ ಇಂಡಸ್ಟ್ರಿ ಸತ್ತೋಗ್ತಾ ಇರೋದು ಏನಕ್ಕಂದ್ರೆ ಒಂದೇ ಒಂದು ಕಾರಣ, ನಮ್ಮದಲ್ಲಿ ಯೂನಿಟಿ ಇಲ್ಲ, ನಮ್ಮದಲ್ಲಿ ಕನ್ನಡ ಭಾಷೆಯ ಅಭಿಮಾನ ಇಲ್ಲ. ಇದೇ ತಮಿಳ್ನಾಡು ನೋಡಿ, ಅದೇ ಕೇರಳ ನೋಡಿ, ಅದೇ ಬೇರೆ ಯಾವುದೇ ಭಾಷೆಯಲ್ಲಿ ಅವ್ರ ಭಾಷೆನ ಅವ್ರು ಬಿಟ್ಕೊಳ್ಳೋ. ಹಂಗಿಲ್ಲ ಸರ್. ನಮ್ಮ ಮಗ ಕನ್ನಡ ಮೀಡಿಯಂ, ಮಗಳು ಕನ್ನಡ ಮೀಡಿಯಂ. ಅದು ಬೇರೆ ವಿಷಯ ಸರ್. ಅದು ಬೇರೆ ವಿಷಯ ಸರ್. ಅಲ್ಪಸಂಖ್ಯಾತರು ನನ್ನ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ ಕೇರಳದಲ್ಲಿ ಜಾಸ್ತಿ ಇರೋದು. ಆದ್ರೆ ನಂಗೆ ಎಷ್ಟೋ ಫ್ರೆಂಡ್ಸ್ ಇದ್ದಾರೆ, ಅವರು ಉರ್ದುಲ್ಲೂ ಮಾತಾಡಲ್ಲ, ಹಿಂದಿಯಲ್ಲೂ ಮಾತಾಡಲ್ಲ, ಇಂಗ್ಲಿಷಲ್ಲೂ ಮಾತಾಡಲ್ಲ. ಮಾತಾಡಕ್ಕೆ ಇಷ್ಟ ಇದೆ, ದಯವಿಟ್ಟು ಕೇರಳ ಅಂದ್ರೆ ಅವರು ಮಲಯಾಳಂ ಭಾಷೆಯಲ್ಲೇ ಮಾತಾಡಿ ಅಂತ. ಅದನ್ನ ನಾವು ತಗೊಂಡ್ಬರ್ಬೇಕು ಸರ್, ದಯವಿಟ್ಟು ಪ್ಲೀಸ್. ನಿಮ್ಗೇನು ಪ್ರಶ್ನೆ ಕೇಳಿ ಸರ್ ಪ್ಲೀಸ್. नहीं मैं वही जा रहा था सर आपको आपके फादर जो कंफ्यूज होता सर. ये वर्ड कंफ्यूज होता सर. सर हमारे पास माइनॉरिटी डिस्ट्रिक्ट है सर, हिंदी व्यूअर्स है यहाँ पे. ಕಮ್ಮಿ ಆಗ್ತದೆ. ಆದ್ರೆ ಇತ್ತೀಚೆಗೆ ಮೊಬೈಲ್ ಅದೆಲ್ಲ ಬರ್ತಾ ಇದೆ, ಯೂಟ್ಯೂಬ್ ಬರ್ತಾ ಇದೆ, ತುಂಬಾ ಆಗಿಂದ ಅರ್ಥ ಆಗ್ತದೆ. ಯಾವ ತರ ಇರ್ತದೆ ನಾವು ಕರೆಕ್ಟ್ ಈ ನಮ್ಮ ಕನ್ನಡ ಜನರಿಗೆ ಸರ್, ಜನರೇಷನ್ ಚೇಂಜ್ ಆಗ್ತಿದೆ, ಟೆಕ್ನಾಲಜಿಗಳು ಅಪ್ಡೇಟ್ ಆಗ್ತಾ ಇದೆ. ಈಗ OTT ಕಾಲ, ಎಲ್ಲರೂ ಕೂಡ ಫೋನ್ಗೆ ಸೀಮಿತ ಆಗ್ತಿದ್ದಾರೆ. ಬಟ್ ಸೈಕಲ್ ಸರ್, ಲೈಫ್ ಇಸ್ ಅ ಸೈಕಲ್. ಮತ್ತೆ ಈಗ ಫೋನ್ ಹೋಗಿ ಮತ್ತೆ ವಾಪಸ್ ಥಿಯೇಟರ್ ಬರುತ್ತೆ. ಆಮೇಲೆ ಒಂದಿನ ಆಗ್ಬಿಟ್ಟಿದೆ ಸರ್, ಫಸ್ಟ್ ನಮ್ಮ ಬೆರಳು ನಾವು ಮುಂದೆ ತೋರಿಸ್ಕೊಂಡು ಫಸ್ಟ್ ನಮಗೆ ನಾವು ತೋರಿಸ್ಕೊಂಡ್ಬೇಕು. ಏನಕ್ಕಂದ್ರೆ ಸರ್, ದಯವಿಟ್ಟು ಒಂದು ನಿಮಿಷ, ಫಸ್ಟ್ ಬೆರಳು ನಾವು ನಮ್ಮನ್ನ ತೋರಿಸ್ಕೊಳ್ಬೇಕು. ಏನಕ್ಕಂತಂದ್ರೆ ನಾವು ಒಳ್ಳೆ ಸಿನಿಮಾಗಳು ಮಾಡ್ತಿಲ್ಲ ಸರ್, ಅದು ನಂಬಿಕೆನ ನಾವು ಕಳ್ಕೊಂಡ್ಬಿಟ್ಟಿದೀವಿ. ಜನ, ನಮ್ಮ ಕರ್ನಾಟಕ ಜನ ಪ್ರೇಕ್ಷಕರು ಏನಿದ್ದಾರೆ, ಅವ್ರಿಗೆ ಕನ್ನಡ ಸಿನಿಮಾ ಅಂದ್ರೆ ಅವ್ರು ನಂಬಿಕೆನೆ ಬರ್ತಾ ಇಲ್ಲ. ಅದಕ್ಕೆ ಸ್ಟಾರ್ಗಳು ಸಿನಿಮಾಗೆ ಅವ್ರು ಸೀಮಿತ ಆಗ್ಬಿಟ್ಟಿದ್ದಾರೆ, ಬೇರೆ ಯಾವ ಸಿನಿಮಾಗೂ ಅವ್ರು ಬರಕ್ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ನಾವು ಅಭಿವೃದ್ಧಿ ಕಷ್ಟಪಡ್ಬೇಕು, ಒಂದು ಒಳ್ಳೆ ಟೀಮ್ ಕಟ್ಕೊಳ್ಬೇಕು. ನಾವು ಸ್ವಲ್ಪ ಹೊಟ್ಟೆಲಿ ಹಸು ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ರೆ, ಏನಕ್ಕಂದ್ರೆ ಇದು ನಾವು ಮಾಡ್ತಿದ್ ಕನ್ನಡ ಸಿನಿಮಾ, ಅದ್ರ ಮೇಲೆ ಒಂದು ಪ್ರೀತಿ ಅಭಿಮಾನ ಇಟ್ಕೊಂಡು ಮಾಡಿದ್ರೆ, ಒಂದು ಒಳ್ಳೆ ಸಿನಿಮಾ ಕೊಟ್ರೆ ಜನ ಅದನ್ನ ಮೆಚ್ಚಿಸ್ತಾರೆ, ಗೆಲ್ಲಿಸ್ತಾರೆ. ಸರ್, ನಮ್ಮ ಪ್ರಶ್ನೆ ಗೊತ್ತರ ಸಿಗ್ಲಿಲ್ಲ. ಕಾರಣ ಏನಿಲ್ಲ ಸರ್, ನಂದು ಆಸೆ ಇತ್ತು. ನನಗೆ ಆ ಕಡೆ ಯಾವತ್ತೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಪಾಲಿಟಿಕ್ಸ್ ಕಡೆ ಹೋಗೋಕ್ಕೆ ನನಗೆ ಇವತ್ತಿಗೂ ಇಂಟ್ರೆಸ್ಟ್ ಇಲ್ಲ. ನನಗೆ ಚಿಕ್ಕ ವಯಸ್ಸಿಂದ ನನಗೆ ಕಲೆ ಕಡೆ ಜಾಸ್ತಿ, ಡಾನ್ಸು, ಫೈಟು, ಈ ಕಡೆ ಜಾಸ್ತಿ ನನಗೆ ಇಂಟ್ರೆಸ್ಟ್ ಆಗಿರೋದ್ರಿಂದ ನಾನು ಈ ಫೀಲ್ಡ್ ಬಂದೆ. ಸರ್ ಮುಂದಿನ ದಿನಗಳಲ್ಲಿ ಹಿಂದಿ ಡಬ್ ಮಾಡ್ತೀರಾ ಸರ್? ಕಲ್ಟ್ ಮೂವಿ ಮುಂದಿನ ದಿನಗಳಲ್ಲಿ ಕಲ್ಟ್ ಮೂವಿ ಹಿಂದಿದಾಗಿ ಡಬ್ ಮಾಡ್ತೀರಿ? ಗೊತ್ತಿಲ್ಲ ಸರ್, ನೋಡ್ತೀನಿ. ಡಬ್ಬಿಂಗ್ ಬೇರೆ ಅಲ್ಲ ಸರ್, ಮಾತಾಡೋದು ಬೇರೆ. ಸರ್, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅವ್ರು ಕನ್ನಡ. ಇಲ್ಲ ಸರ್, ನಮ್ಮ ಮಗ ಕನ್ನಡ ಮೀಡಿಯಂ ಸರ್. ಸರ್, ತುಂಬಾ ಬೇಗ ಹೋಗ್ಬಿಡುತ್ತೆ ಮಗಳು ಕನ್ನಡ ಮೀಡಿಯಂ. ಬಟ್ ಆದ್ರೂ 100-150 ಅಂತೂ ಮಿನಿಮಮ್ ಈಸಿ ನಾವು ರಿಲೀಸ್ ಮಾಡೇ ಮಾಡ್ತೀವಿ. ನಮ್ಮ ಗಂಗಾಧರ್ ಅವರು ಡಿಸ್ಟ್ರಿಬ್ಯೂಟರು, KVN ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಲೋಕಿ ಸಿನಿಮಾಸ್ ಅಂತ ಸರ್. ಸರ್ ಟೋಟಲ್ ಎಷ್ಟು ಸ್ಕ್ರೀನ್ ಅಲ್ಲಿ ರಿಲೀಸ್ ಇದೆ ಸರ್ ಕರ್ನಾಟಕದಲ್ಲಿ? ಸರ್ 100-150 ಬಹುಶಃ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ತುಂಬಾ ಬೇಗ ಆಗುತ್ತೆ, ಹೆಚ್ಚು ಕಡೆ ಒಂದು 28-27 ದಿನ ಇದನ್ನು ಸಿನಿಮಾ ರಿಲೀಸ್ ದಿನಂತು ಒಂದು 100-150 ಈಸಿ ಇದೆ. ಇಲ್ಲ ಸರ್, ನನಗೆ ಕರ್ನಾಟಕದಲ್ಲಿ ನಾವು ಕನ್ನಡದಲ್ಲೇ ಅಷ್ಟೇ ರಿಲೀಸ್ ಮಾಡ್ತಿರೋದು. ನಾವು ಬೇರೆ ಕಡೆ ನಾವು ಪ್ಲಾನ್ಸ್ ಇತ್ತು, ಬಟ್ ಬೇಡ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಮುಂದೆ ತುಂಬಾ ಆಫರ್ಗಳು ಬರ್ತಾ ಇದೆ. ಯಾಕಂದ್ರೆ ನನ್ನ ಫಸ್ಟ್ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ, ಅಲ್ಲಿ ಮುಖ ಪರಿಚಯ ಮಾಡ್ಕೊಂಡಿರೋದ್ರಿಂದ, ಸ್ವಲ್ಪ ಟೀಸರ್ ಸಾಂಗ್ ಎಲ್ಲ ಇಲ್ಲಿ ಹಿಟ್ ಆಗಿರೋದ್ರಿಂದ ಅವರಲ್ಲಿ ರಿಕ್ವೈರ್ಮೆಂಟ್ ಕೇಳ್ತಿದ್ದಾರೆ. ಬಟ್ ನನಗೆ ಇಷ್ಟ ಆಗ್ತಾ ಇಲ್ಲ. ಏನಕ್ಕಂದ್ರೆ ಆ ಕಡೆ ಹೋದ್ರೆ ಮತ್ತೆ ಆ ಕಡೆ ನನ್ನ ಪ್ರಮೋಷನ್ ಹೋಗ್ಬೇಕು. ಸೊ ಅದಕ್ಕೆ ಈ ಬಾರಿ ಬೇಡ. ಫಸ್ಟ್ ಫೌಂಡೇಶನ್ ಇತ್ತು ನಮ್ದು, ನಾನು ಮಾಡಿರೋದು ಕನ್ನಡ ಚಲನಚಿತ್ರ. ಇಲ್ಲಿ ಹಿಟ್ ಆದ್ಮೇಲೆ ಬೇಕಿದ್ರೆ ನಾನು ಒಂದು ವಾರ 10 ಸಾವಿರ ಬೇರೆ ಭಾಷೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಪಕ್ಕದಲ್ಲೇ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗಳು ಕೊಟ್ಟರು ಕೂಡ ಅವ್ರು ಚೆನ್ನಾಗಿದೆ ಅಂತ ಪ್ರಚಾರ ಮಾಡಿ ಅವ್ರು ನನ್ನ ತಂದೆ ಸಮಾನ ಸರ್. ಅವ್ರು ತುಂಬಾ ಚಿಕ್ಕ ಹುಡುಗ, ನಾನು ತುಂಬಾ ಚಿಕ್ಕ ವಯಸ್ಸಿಂದ ಅವ್ರನ್ನ ಸಾಕೊಂಡು ಮಾಡಿರೋದು. ಅವ್ರ ತಂದೆ ಸಮಾನ. ಸಂಸ್ಥೆನೂ ಇದೆ, ಒಳ್ಳೆ ಕಾಲೇಜ್ಗಳಿದ್ದಾವೆ, ಮತ್ತೆ ಅವ್ರ ಹತ್ರ ಟಿವಿನೂ ಇದೆ. ಹೀಗಾಗಿ ಎಲ್ಲಾ ರೀತಿಯಲ್ಲಿ ಅವ್ರ ಹತ್ರ ಪವರ್ಫುಲ್ ಅಂತ ಶಕ್ತಿವರ್ಧಕ ಅಂತ ಇದೆ ಅವ್ರ ಹತ್ರ. ಅದು ನನ್ನ ಅದೃಷ್ಟ ಸರ್. ಓಕೆ ಸರ್, ಕಲ್ಟ್ ಮೂವಿ ಟೈಮ್ ಡ್ಯೂರೇಷನ್ ಸರ್ ಗೊತ್ತಿಲ್ಲ ಸರ್, ಇನ್ನೂ ಫೈನಲ್ ಎಡಿಟಿಂಗ್ ನಡೀತಾ ಇದೆ. ಈಗ ರಚಿತಾರಾಮ್ ಅವರು ಪಾಪ ಬರ್ಬೇಕಾಗಿತ್ತು ಬೀದರ್ಗೆ, ಡಬ್ಬಿಂಗ್ ನಡೀತಾ ಇದೆ. ನಂದು ಮುಗೀತು, ಅವ್ರ ಪಾಪ ಅವರೆಲ್ಲ ಮಾಡ್ತಿದ್ದಾರೆ. ಸೊ ನನ್ನ ಪ್ರಕಾರ ಒಂದು ಸೆನ್ಸರ್ ಬಿಫೋರ್ ಗೊತ್ತಾಗತ್ತೆ.
ಇರುತ್ತೆ ಸರ್ 220 230 ನಾರ್ಮಲ್ ಆಗಿ ಎಷ್ಟಿರುತ್ತೆ ನಾರ್ಮಲ್ ಆಗಿರುತ್ತೆ. ಬಟ್ ಒಂದಂತೂ ಹೇಳ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹೆಮ್ಮೆಯಿಂದ ನೀವು ಎದೆ ತಟ್ಕೊಂಡು ಬೇರೆ ಭಾಷೆಯವ್ರಿಗೆ ನೀವು ಹೆಮ್ಮೆಯಿಂದ ಹೇಳ್ಬೋದು, ಬಾಪ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಿದೆ, ಈ ಸಿನಿಮಾ ಬಾ ಸ್ವಲ್ಪ ಬರ್ತೀನಿ ನೋಡು ಅಂತ ಹೇಳಿ ಅಷ್ಟಂತೂ ಕೆಲಸ ಮಾಡಿದೀವಿ ಅಂತ. ಸರ್ ಬಜೆಟ್ ಎಷ್ಟಿದೆ ಸರ್? ನೋಡಿದ್ರೆ ಅರ್ಜುನ್ ರೆಡ್ಡಿ ಫಿಲಂ ತರ ಇದೆ, ಏನ ಸೇಮ್ ಏನಾದ್ರು? ಇಲ್ಲ ಅದು ಜಾನರ್ ಬೇರೆ, ಬಟ್ ಸ್ವಲ್ಪ ಸಿಮಿಲರ್ ಇದೆ. ಅರ್ಜುನ್ ರೆಡ್ಡಿ ಆಗ್ಬೋದು, ನಮ್ಮ ಸಿನಿಮಾ ಆಗ್ಬೋದು, ಅದು ತುಂಬಾ ಬೇರೆ ತರದ್ದು, ಇದು ಸ್ವಲ್ಪ ಬೇರೆ ತರದ್ದು, ಬಟ್ ಸ್ವಲ್ಪ ಫಿಮಿಲಿಯರ್. ನೋಡಕ್ ಹೋದ್ರೆ ಸ್ವಲ್ಪ ಅರ್ಜುನ್ ರೆಡ್ಡಿ ಹೌದು, ನೀವು ಹೇಳ್ತದ ಕರೆಕ್ಟ್. ಸರ್ ನಿಮ್ ಮೂವಿ ಬಜೆಟ್ ಎಷ್ಟಿದೆ ಸರ್? ನಾನು ನಿರ್ಮಾಪಕನ ಸರ್, ಬರ್ಲಿಲ್ಲ ಅವ್ರ ಪಾಪ ಸ್ವಲ್ಪ ಥಿಯೇಟರ್ ಸೆಟಪ್ ಅದು ಇದೆಲ್ಲ ಸ್ವಲ್ಪ ಬಿಸಿ ಇದ್ದಾರೆ, ಅದು ಅವ್ರಿಗೆ ಕೇಳಿದ್ರೆ ಒಳ್ಳೇದು ಸರ್. ಸರ್ ಡೆವಿಲ್ ಸಿನಿಮಾ ರಿಲೀಸ್ ಆದ ತಕ್ಷಣ ಸುದೀಪ್ ಹಾಗೂ ಡಿವೋರ್ಸ್ ಏನಿಲ್ಲ ಸರ್, ದೊಡ್ಡೋಡವರು, ನಾನು ನಿನ್ನೆ ಶಿವಮೊಗ್ಗದಲ್ಲಿ ಪ್ರೆಸ್ ಮೀಟಲ್ಲಿ ಹೇಳಿದೆ, ದೊಡ್ಡೋಡವರು ಅವ್ರು ಏನೋ ಪಾಪ ಏನೋ ಮಾಡ್ಕೊಳ್ತಾರೆ, ಆದ್ರೆ ನಾನು ತುಂಬಾ ಚಿಕ್ಕವನು, ನಾನಿನ್ನು ಕಡ್ಡಿಯಲ್ಲಿ ಆಡಿಸ್ಬೇಕು, ಆ ಥರ ನಡೀತಾ ಇರುತ್ತೆ, ಆಗ್ತಾ ಇರುತ್ತೆ, ಎಲ್ಲ ಸರಿ ಆಗತ್ತೆ. ದಯವಿಟ್ಟು ನಿಮ್ಮ ಮಾಧ್ಯಮದವರು ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಏನಕ್ಕೆ ನಾವು ಎಷ್ಟೇ ಇದ್ರು ನಾವು ಒಂದೇ, ನಾವೊಂದು ಫ್ಯಾಮಿಲಿ ತರನೇ ಕನ್ನಡ ಇಂಡಸ್ಟ್ರಿ, ಯಾವುದೇ ಕಾರಣಕ್ಕೆ ನಾವು ಯಾರಿಗೂ ಬಿಟ್ಕೊಡಲ್ಲ ಸರ್. ಮುಂದಿನ ದಿನ ಫ್ಯಾನ್ಸಿ ತರ ಆಡ್ತಾರೆ, ಚಿಕ್ಕ ಫಿಲಂಗೆಲ್ಲ ತೊಂದರೆ ಆಗುತ್ತೆ ಮುಂದೆ. ಏನು ತೊಂದರೆ ಆಗಲ್ಲ ಸರ್. ನೀವು ಒಳ್ಳೆ ಸಿನಿಮಾ ಕೊಡಿ ಸರ್, ಒಳ್ಳೆ ಸಿನಿಮಾ ಕೊಟ್ಟಿಲ್ಲ ಅಂದ್ರೆ ಮಳೆ ಬರ್ತಾ ಇತ್ತು, ಅದಕ್ಕೆ ಜನ ಬರ್ಲಿಲ್ಲ, ರೀಸನ್ಸ್ಗಳು ಹುಡುಕ್ತೀವಿ ನಾವು. ಈಗ ನಮ್ಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತಲ್ವ, ಅದನ್ನ ಕಳ್ಕೊಳ್ಳೋಕೆ ಇಷ್ಟ ಇರಲ್ಲ. ಸಿನಿಮಾ ಸೋತಾಗ್ಬಿಟ್ಟು ಈ ತರ ರೀಸನ್ಗಳು ಕೊಟ್ಟು ಹೋಗ್ತೀವಿ ನಾವು. ಮಳೆ ಬಂತು, ಅದಾಯ್ತು, ಆಟೋ ಸ್ಟ್ರೈಕ್ ಐತಂತೆ, ಬಸ್ ಸ್ಟ್ರೈಕ್ ಐತಂತೆ, ಜನ ಥಿಯೇಟರ್ ಬರ್ತಿಲ್ವಂತೆ, ಇದೆಲ್ಲ ಯಾವ ರೀಸನ್ಸು ಅಲ್ಲ ಸರ್. ಸಿನಿಮಾ ಚೆನ್ನಾಗಿದ್ರೆ ಖಂಡಿತವಾಗೂ ಜನ ಥಿಯೇಟರ್ ಬರ್ತಾರೆ, ಆ ಸಿನಿಮಾ ನೋಡ್ತಾರೆ, ಅದು ಸಿನಿಮಾನ ಯಶಸ್ವಿ ಆಗುತ್ತೆ. ಕಲ್ಟ್ ಅಂದ್ರೆ ಅದು 2-3 ಅರ್ಥಗಳು ಬರುತ್ತೆ ಸರ್, ಬಟ್ ಅದು ಕಲ್ಟ್ ಅನ್ನೋ ಟೈಟಲ್ ಹುಟ್ಟಿರೋದೇ ಕಲ್ಚರ್ ಇಂದ. ಕಲ್ಚರ್ ಅಂತ ಅದು ಅರ್ಥ ಅದು. ಸೊ ಕಲ್ಟ್ ಅಂತ ಇನ್ನೊಂದು ಅರ್ಥ ನಿಮ್ಗೆ ಹೇಳ್ಬೇಕಂದ್ರೆ ಮಾಸ್ ಕಲ್ಟ್. ಇವಾಗ ಇತ್ತೀಚೆಗೆ ತುಂಬಾ ಯೂತ್ ಜನರೇಷನ್ ಕಲ್ಟ್ ಅನ್ನೋ ಪದ ತುಂಬಾ ಉಪಯೋಗಿಸಿದ್ದಾರೆ. ಕಲ್ಟ್ ಸಾಂಗ್ಸು, ಕಲ್ಟ್ ಸಿನಿಮಾ, ಕಲ್ಟ್ ಫ್ಯಾನ್ಸು, ಈ ತರ. ಸೊ ಅದ್ರ ತಲೆಯಲ್ಲಿ ಇಟ್ಕೊಂಡು ನಾವು ಕಲ್ಟ್ ಅನ್ನ ಟೈಟಲ್ ಇಟ್ಟಿದ್ದೀವಿ. ನನ್ನ ನಮಸ್ಕಾರ. ನಮ್ಮ ಮಾಧ್ಯಮದವರಿಗೆ, ಪ್ರಿಂಟ್ ಮೀಡಿಯಾದವರಿಗೆ, ಎಲ್ಲರೂ ನಮ್ಮ ಸ್ನೇಹಿತರು, ನನ್ನ ಜೊತೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ನಾನು ಈ ಬೀದರ್ಗಲ್ಲಿ. ನೀವೆಲ್ಲ ನನ್ನ ಮುಂದೆನೆ ಬಂದಿದ್ದೀರಿ, ನಾನು ಬಂದಿದ್ದೀನಿ ನಿಮ್ಮ ಮುಂದೆನೆ. ಅದಕ್ಕೋಸ್ಕರ ನಾವು ಬೀದರಿ ಭಾಗಕ್ಕೆ ನಾವು ಎಂದೆಂದಿಗೂ ಸಾಯ ತನಕ ನಮ್ಮ ಕೊನೆ ಉಸಿರುವರೆಗೂ ನಾವು ಮರೆಯಕ್ಕಾಗಲ್ಲ. ತಮ್ಮಲ್ಲಿ ಏನ್ ವಿನಂತಿ ಅಂದ್ರೆ, ನಮ್ಮ ಜೈದ್ ಖಾನ್ ಅವರು ಕನ್ನಡ ಮೂವಿ ಇಲ್ಲಿ ಹಿಡಿದಿದ್ದಾರೆ, ಕನ್ನಡಕ್ಕೆ ಪ್ರಮೋಷನ್ ಮಾಡಕ್ಕೆ. ಆ ತಂದೆ ನಮ್ಮ ಸ್ನೇಹಿತರು, ಹಾಗೆ ನಮ್ಮ ಮಗ ಅವರು ಆಗ್ಬೇಕು. ಚಿಕ್ಕ ಪುಟ್ಟ ನೋಡ್ತಾ ಇದ್ದೀನಿ, ಒಂದು ಆಸೆ ಇತ್ತು ಅವ್ರಿಗೆ, ಒಂದು ಒಳ್ಳೆ ಮೂವಿ ಮಾಡಿ ಜನಗಳಿಗೆ ಒಂದು ಒಳ್ಳೆ ಸಂದೇಶ ಕೊಡ್ಬೇಕು ಅಂತ. ಈಗ ಅವ್ರ ಆಸೆ ಅದು ಪೂರೈಸ್ತಾ ಇದ್ದಾರೆ ಭಗವಂತ. ದೇವರ ಇಚ್ಛೆ ಇದ್ರೆ ಏನ್ ಮಾಡಕ್ಕಾಗಲ್ಲ. ಈ ಕರೆಕ್ಟ್ ಟೈಮ್ಗೆ ಬಂದಿದ್ದಾರೆ ಕ್ರಿಸ್ಮಸ್ ಹಬ್ಬಕ್ಕೆ. ಅವರು ಆಶೀರ್ವಾದ ಸಿಗ್ಲಿ, ಎಲ್ಲಾ ಸರ್ವ ಧರ್ಮ ಜನಗಳು ಆಶೀರ್ವಾದ ಸಿಗ್ಲಿ ಅಂತ ಬಂದಿದ್ದಾರೆ ಅವರು. ತಾವು ಎಲ್ಲ ಈ ಭಾಗದವರು ಈ ಮೂವಿ ನೋಡಿ ತಾವು ಆಶೀರ್ವಾದ ಮಾಡಬೇಕು. ನಮ್ಮ ಜೈದ್ ಖಾನ್ ಅವರು ತಿರ್ಗಾ ಪದೇ ಪದೇ ಬೀದರ್ಗೆ ಬರ್ಬೇಕಂತ ನಾನು ಬಯಸ್ಕೊಂಡು ಅವರಿಗೆ ವಿನಂತಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.